ಈಗ ಮೀಶೋ ಕಂಪ್ನಿಯಲ್ಲಿ ಮಾಡೋದ್ರಿಂದ ಅವ್ರಿಗೆ ಮೀಶೋ ಕಂಪ್ನಿದು ಇದು ಪ್ರಾಡಕ್ಟ್ ಅಂತ ಗೊತ್ತಾದ್ರೂ ಕೂಡ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ, ನಿಮ್ಮ ಮಾರ್ಜಿನ್ ಅಮೌಂಟ್ ನಿಮಗೆ ಬರುತ್ತೆ. ಅವ್ರೇನೋ ಪ್ರಾಡಕ್ಟ್ ಚೆನ್ನಾಗಿತ್ತು ಅಂತಂದ್ರೆ ಅವ್ರು ಯಾವ ಕಾರಣಕ್ಕೂ ರಿಟರ್ನ್ ಮಾಡಲ್ಲ, ಇಟ್ಕೊಳ್ತಾರೆ. ಸೊ ಅಲ್ಲಿ ಮೀಶೋ ಕಂಪ್ನಿ ಇದು ಅಂತ ಯಾವ ಮ್ಯಾಟ್ರು ಆಗಲ್ಲ ಗೈಸ್. ನಿಮಗೆ ಗೊತ್ತಾ, ಅಫಿಲಿಯೇಟ್ ಮಾರ್ಕೆಟಿಂಗ್ ಗಿಂತ ಹೆಚ್ಚಾಗಿ ನಾವು ರೀಸೆಲ್ಲಿಂಗ್ ಅಲ್ಲಿ ಹಣವನ್ನ ಸಂಪಾದನೆ ಮಾಡಬಹುದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಾದ್ರೆ ಕಮಿಷನ್ ಮೇಲೆ ಎಷ್ಟು ಪರ್ಸೆಂಟೇಜ್ ಆ ಒಂದು ಪ್ರಾಡಕ್ಟ್ ಇರುತ್ತಾ ಅಷ್ಟು ಕಮಿಷನ್ ಮಾತ್ರ ನಮಗೆ ಸಿಗುತ್ತೆ. ಆದ್ರೆ ರೀಸೆಲ್ಲಿಂಗ್ ಅಲ್ಲಿ ನಾವೇ ಮಾರ್ಜಿನ್ ಅಮೌಂಟ್ ಅನ್ನ ಆಡ್ ಮಾಡೋದು. ಓಕೆನಾ, ಸೊ ನಾವೆಷ್ಟು ಮಾರ್ಜಿನ್ ಅಮೌಂಟ್ ಆಡ್ ಮಾಡಿರ್ತೀವಿ ಅದು ನಮ್ಮ ಇನ್ಕಮ್ ಆಗಿರುತ್ತೆ. ಆದ್ರೆ ರೀಸೆಲ್ಲಿಂಗ್ಗೂ ಅಫಿಲಿಯೇಟ್ ಮಾರ್ಕೆಟಿಂಗಿಗೂ ಏನಪ್ಪಾ ವ್ಯತ್ಯಾಸ ಅಂತಂದ್ರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಅರ್ನ್ ಮಾಡಬೇಕು ಅಂತಂದ್ರೆ ಮೇನ್ ಆಗಿ ನಾವು ರಿವ್ಯೂ ವಿಡಿಯೋಸ್ನ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ರೀಸೆಲ್ಲಿಂಗ್ ಅಲ್ಲಿ ರಿವ್ಯೂ ಮಾಡಲೇಬೇಕು ಅಂತ ಏನಿಲ್ಲ, ನಾವು ಲೀಸ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಮಾರ್ಕೆಟ್ ಪ್ಲೇಸ್, ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಾಡಕ್ಟ್ ಲೀಸ್ಟಿಂಗ್ ಮಾಡಬೇಕು. ಓಕೆನಾ, ಸೊ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ರೀಸೆಲ್ಲಿಂಗ್ ಅಲ್ಲಿ ಸ್ವತಃ ನಾವೇ ಆರ್ಡರ್ ಮಾಡಬೇಕು. ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಜಸ್ಟ್ ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಅವರೇ ಆರ್ಡರ್ ಮಾಡ್ಕೋಬಹುದು. ನಾವು ಮಾರ್ಜಿನ್ ಅಮೌಂಟ್ ಅನ್ನ ಆಡ್ ಮಾಡಿ ಬಿಟ್ಬಿಟ್ರೆ ಮುಗೀತು, ಅವರೇ ಆಡ್ ಮಾಡ್ಕೋಬಹುದು. ಆ ರೀತಿ ಕೂಡ ಶಾಪ್ ನಂಬರ್ 1 ಅಲ್ಲಿ ಇದೆ. ಸೊ ಅದ್ರ ಬಗ್ಗೆ ನಿಮ್ಗೆ ರೀಸೆಲ್ಲಿಂಗ್ ಬಗ್ಗೆ ನಿಮ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಓಕೆನಾ, ಇವತ್ತಿನ ವಿಡಿಯೋದಲ್ಲಿ ಮೀಶೋ ರೀಸೆಲ್ಲಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೀಸೆಲ್ಲಿಂಗ್ ಅಂದ್ರೆ, ಸೊ ಇವಾಗ ಆಲ್ರೆಡಿ ಸೆಲ್ಲರ್ಗಳು ಏನು ತಮ್ಮ ಪ್ರಾಡಕ್ಟ್ ಅನ್ನ ಮೀಶೋ ಕಂಪ್ನಿಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ, ಅಂದ್ರೆ ಮೀಶೋ ಕಂಪ್ನಿಯಲ್ಲಿ ಈಗ ಆಲ್ರೆಡಿ ಏನ್ ಪ್ರಾಡಕ್ಟ್ಸ್ ಗಳಿರುತ್ತೆ ಅದನ್ನ ನಾವು ಮತ್ತೆ ಸೇಲ್ ಮಾಡೋದು, ಅದನ್ನ ರೀಸೆಲ್ಲಿಂಗ್ ಅಂತ ಹೇಳಿ ಕರಿತೀವಿ. ತುಂಬಾ ಜನ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ನ ಮಾಡಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ನಾನೇ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಆನ್ಲೈನ್ ಅಲ್ಲಿ ಮೊದಲ ಬಾರಿಗೆ ನಾನು ದುಡ್ಡು ಅಂತ ನೋಡಿದ್ದು ಅದು ಮೀಶೋ ರೀಸೆಲ್ಲಿಂಗ್ ಅಲ್ಲೇ. ಓಕೆನಾ, ಸೊ ಅವಾಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ಇರ್ಲಿ, ಅದೇ MCC ಆತರ ಏನು ಇರ್ಲಿಲ್ಲ. ಈಗ ರೀಸೆಂಟ್ ಆಗಿ ಕ್ರಿಯೇಟರ್ ಕ್ಲಬ್ ಎಲ್ಲ ಮಾಡಿರೋದು. ಅವಾಗ ರೀಸೆಲ್ಲಿಂಗು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಗೈಸ್. ಸೊ ಇವಾಗ್ಲೂ ಕೂಡ ರೀಸೆಲ್ಲಿಂಗ್ ನ ಮಾಡಿ ಅರ್ನ್ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಯಾರಿಗೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ನಾವು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಮುಖ ತೋರಿಸ್ಕೊಂಡು ರಿವ್ಯೂ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಅದು ರಿವ್ಯೂ ಮಾಡೋದಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ರೀಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ರೀಸೆಲ್ಲಿಂಗ್ ನಿಮ್ ಕೈ ಹಿಡಿತು ಅಂತ ಅಂದ್ರೆ ನೀವು ಕೂಡ ಮನೇಲಿ ಕುತ್ಕೊಂಡು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ನ ಮಾಡಬಹುದು. ಒಂದ್ ತಿಳ್ಕೊಳ್ಳಿ, ರೀಸೆಲ್ಲಿಂಗ್ ಅಲ್ಲಿ ನೀವು ಅರ್ನಿಂಗ್ಸ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಆರ್ಡರ್ಸ್ ಗಳು ಸಿಗ್ಬೇಕು. ಓಕೆನಾ, ಸೊ ಹೆಂಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಲಿಂಕ್ ಅಂದ್ರೆ ನಮ್ ಲಿಂಕ್ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಆರ್ಡರ್ ಮಾಡ್ಕೊಂಡ್ರೆ ಮಾತ್ರ ಕಮಿಷನ್ ಸಿಗ್ತಿತ್ತಲ್ವಾ, ಅದೇ ರೀತಿಯಲ್ಲಿ ರೀಸೆಲ್ಲಿಂಗ್ ಅಲ್ಲಿ ಆರ್ಡರ್ಸ್ ಗಳು ಬಂದ್ರೆ ಮಾತ್ರ ನಿಮ್ಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಸೊ ಕಮಿಷನ್ ಅಲ್ಲ, ಮಾರ್ಜಿನ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಈ ಒಂದು ರೀಸೆಲ್ಲಿಂಗ್ ಅನ್ನ ಹೆಂಗೆ ಸ್ಟಾರ್ಟ್ ಮಾಡೋದು, ಇದನ್ನ ಲೀಸ್ಟಿಂಗ್ ಮಾಡೋದು ಹೆಂಗೆ, ಲೀಸ್ಟಿಂಗ್ ಅಂದ್ರೆ ಏನು, ಅದಕ್ಕೂ ರೀಸೆಲ್ಲಿಂಗಿಗೂ ಏನ್ ಸಂಬಂಧ, ಲೀಸ್ಟಿಂಗ್ ಮಾಡೋದ್ರಿಂದ ಹೆಂಗೆ ಆರ್ಡರ್ಸ್ ಗಳು ಜಾಸ್ತಿ ಸಿಗುತ್ತೆ, ಎಲ್ಲಿ ಮಾಡೋದು, ಫುಲ್ ಇನ್ಫಾರ್ಮೇಶನ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆನಾ, ಸೊ ಗೈಸ್ ತುಂಬಾ ಜನ ನನಗೆ ಕೇಳ್ತಾ ಇದ್ರಿ, ರೀಸೆಲ್ಲಿಂಗ್ ಅಲ್ಲಿ ನಾವು ಆರ್ಡರ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಅವ್ರ ಅಡ್ರೆಸ್ ಗೆ ಕಳಿಸಿದಾಗ ಅವ್ರಿಗೆ ಗೊತ್ತಾಗಲ್ವಾ ಮೀಶೋ ಕಂಪ್ನಿ ಇದೆ ಇದು ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಗೈಸ್ ಏನು ಅಂತಂದ್ರೆ, ಮುಂಚೆ ಹೆಂಗಿತ್ತಪ್ಪ ಅಂತಂದ್ರೆ, ಈಗ ಜಸ್ಟ್ ಪ್ರಾಡಕ್ಟ್ ಅನ್ನ ಶೇರ್ ಮಾಡಿದ್ರೆ ಸೊ ಅಲ್ಲಿ ನೀವು ರೀಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕ್ವಶನ್ ಬರುತ್ತೆ. ಅಲ್ಲಿ ಎಸ್ ಅಂತ ಕೊಟ್ಬಿಟ್ಟು ಶೇರ್ ಮಾಡಿದ್ರೆ ಅವರು ಅಂದ್ರೆ ಅಲ್ಲಿ ಮಾರ್ಜಿನ್ ಅಮೌಂಟ್ ಆಡ್ ಮಾಡೋದನ್ನ ಕೇಳ್ತಿತ್ತು. ಸೊ ಅವಾಗ ನಾವು ಮಾರ್ಜಿನ್ ಅಮೌಂಟ್ ಅನ್ನ ಆಡ್ ಮಾಡ್ಬಿಟ್ಟು ಶೇರ್ ಮಾಡಿದ್ರೆ ಸಾಕು, ಅವರು ಆರ್ಡರ್ ಮಾಡ್ಕೊಳ್ಳೋ ತರ ಇತ್ತು. ಬಟ್ ಈಗ ಅದೆಲ್ಲ ಹೋಗಿದೆ. ಸೊ ಅದಿರೋದು ಶಾಪ್ ನಂಬರ್ 1 ಅಲ್ಲಿ ಇದೆ ಅಂತ ಅನ್ಸುತ್ತೆ. ಅದನ್ನ ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ. ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಶಾಪ್ ನಂಬರ್ 1 ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಮೀಶೋ ಕಂಪ್ನಿಯಲ್ಲಿ ಮಾಡೋದ್ರಿಂದ ಅವ್ರಿಗೆ ಮೀಶೋ ಕಂಪ್ನಿದು ಇದು ಪ್ರಾಡಕ್ಟ್ ಅಂತ ಗೊತ್ತಾದ್ರೂ ಕೂಡ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ, ನಿಮ್ ಮಾರ್ಜಿನ್ ಅಮೌಂಟ್ ನಿಮಗೆ ಬರುತ್ತೆ. ಅವ್ರೇನೋ ಪ್ರಾಡಕ್ಟ್ ಚೆನ್ನಾಗಿತ್ತು ಅಂತಂದ್ರೆ ಅವ್ರು ಯಾವ ಕಾರಣಕ್ಕೂ ರಿಟರ್ನ್ ಮಾಡಲ್ಲ, ಇಟ್ಕೊಳ್ತಾರೆ. ಸೊ ಅಲ್ಲಿ ಮೀಶೋ ಕಂಪ್ನಿದು ಅಂತ ಯಾವ ಮ್ಯಾಟ್ರು ಆಗಲ್ಲ ಗೈಸ್, ನೀವು ತಲೆ ಕೆಡ್ಸ್ಕೋಬೇಡಿ. ಓಕೆನಾ, ಸೊ ತಡ ಮಾಡೋದು ಬೇಡ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ರೀಸೆಲ್ಲಿಂಗ್ ಅನ್ನ ಹೆಂಗೆ ಸ್ಟಾರ್ಟ್ ಮಾಡೋದು, ಮಾರ್ಜಿನ್ ಅಮೌಂಟ್ ಅನ್ನ ಎಲ್ಲಿ ಆಡ್ ಮಾಡೋದು, ಲಿಮಿಟೇಷನ್ ಎಷ್ಟಿರುತ್ತೆ, ಎಷ್ಟು ಒಂದು 500 ರೂಪಾಯಿ 1000 ರೂಪಾಯಿ ಇಲ್ಲಿ ತನಕನಾದ್ರೂ ಆಡ್ ಮಾಡ್ಕೋಬಹುದಾ, ಏನು ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. 500 1000 ಎಲ್ಲ ಆಡ್ ಮಾಡಕ್ ಬರಲ್ಲ, 200 ರೂಪಾಯಿ ಒಳಗಡೆನೆ, ಅದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ತೋರಿಸ್ತೀನಿ ಹೆಂಗೆ ಅಂತ ಹೇಳಿ. ಅಂಡ್ ಲಿಸ್ಟ್ ಮಾಡೋದು ಎಲ್ಲಿ, ಏನು ಆರ್ಡರ್ಸ್ ಜಾಸ್ತಿ ಕಲೆಕ್ಟ್ ಅಂದ್ರೆ ಆರ್ಡರ್ಸ್ ಜಾಸ್ತಿ ನಮಗೆ ಎಲ್ಲಿ ಸಿಗುತ್ತೆ, ಏನು ಪ್ರತಿಯೊಂದನ್ನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಶಾಪ್ ನಂಬರ್ 1 ಬಗ್ಗೆ ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಹಾಗೆ ಯಾವುದೇ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ಎಲ್ಲೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸೊ ಗೈಸ್, ಇಲ್ಲಿ ಅಫಿಲಿಯೇಟ್ ಪ್ರಾಡಕ್ಟ್ ಅನ್ನೇ ರೀಸೆಲ್ಲಿಂಗ್ ಮಾಡಬೇಕು ಅಂತ ಏನಿಲ್ಲ. ಯಾವ ಪ್ರಾಡಕ್ಟ್ ಅನ್ನೋ ಬೇಕಾದರೂ ನೀವು ಮಾರ್ಜಿನ್ ಅಮೌಂಟ್ ಅನ್ನ ಆಡ್ ಮಾಡಿಬಿಟ್ಟು ರೀಸೆಲ್ಲಿಂಗ್ ಅನ್ನ ಮಾಡ್ಬೋದು. ಓಕೆನಾ,
ಸೊ ಇವಾಗ ಸಿಂಪ್ಲಿ ಈ ಒಂದು ಪ್ರಾಡಕ್ಟನ್ನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ರೀಸೆಲ್ಲಿಂಗ್ ಮಾಡೋಕ್ಕಿಂತ ಮುಂಚೆ, ರೀಸೆಲ್ಲಿಂಗ್ ಅಂತಲ್ಲ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋರು ಅಷ್ಟೇ, ಯಾರೇ ಒಬ್ಬರು ಆಗಲಿ ಫಸ್ಟು ರಿವ್ಯೂಸ್ನ ಚೆಕ್ ಮಾಡಿ. ಆ ಒಂದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅಂತ ಅಂದರೆ ಮಾತ್ರ ನೀವು ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಸೊ ಇವಾಗ ಈ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಏನು ಮಾಡೋಣ, ಈ ಒಂದು ಪ್ರಾಡಕ್ಟ್ ಶೇರ್ ಅಂತ ಇದೆ ಅಲ್ವಾ, ಸೊ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಕಂಟಿನ್ಯೂ, ಇಲ್ಲಿ ನೋಡಿ ಗೈಸ್, ಮೊದಲು ಇತ್ತು ಆರ್ ಯು ರೀಸೆಲ್ಲಿಂಗ್ ದಿಸ್ ಪ್ರಾಡಕ್ಟ್ ಅಂತ ಇತ್ತು. ಜಸ್ಟ್ ಇಲ್ಲಿ ಎಸ್ ಅಂತ ಕೊಟ್ಟು ಇಲ್ಲಿ ಕಂಟಿನ್ಯೂ ಕೊಟ್ಟರೆ ಸಾಕು. ಇಲ್ಲಿ ನಮಗೆ ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡೋದು ಶೋ ಆಗ್ತಿತ್ತು, ಬಟ್ ಇವಾಗ ಶೋ ಆಗ್ತಾ ಇಲ್ಲ, ಓಕೆನಾ. ಅದೇ ಪ್ರಾಬ್ಲಮ್ ಆಗಿರೋದು. ಸೊ ಆಪ್ಷನ್ನ ತೆಗೆದಿದ್ದಾರೆ. ಅದನ್ನು ತೆಗೆದ್ಬಿಟ್ರೆ ಇನ್ನು ಕಸ್ಟಮರ್ಸ್ಗಳೇ ಅವರಾಗೆ ಅವರು ಆರ್ಡರ್ ಮಾಡ್ಕೊಳ್ತಾ ಇದ್ರು. ನಮ್ಮ ಮಾರ್ಜಿನ್ ಅಮೌಂಟ್ನ ಆ್ಯಡ್ ಮಾಡಿ ಬಿಟ್ಬಿಡ್ಬೋದಾಗಿತ್ತು. ಬಟ್ ಇವಾಗ ಶಾಪ್ ನಂಬರ್ 1ನಲ್ಲಿದೆ, ಅದು ಬೇಕು ಅಂತಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಗೈಸ್, ನೆಕ್ಸ್ಟ್ ಇಲ್ಲಿ ಸೇವ್ 5 ಇಮೇಜಸ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಇದು ಸೇವ್ ಆಗಿರುತ್ತೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರಾಡಕ್ಟ್ಗಳೆಲ್ಲ ಗ್ಯಾಲರಿಗೆ ಸೇವ್ ಆಗಿದೆ. ಸೊ ಇದನ್ನು ಲೀಸ್ಟಿಂಗ್ ಮಾಡೋದು ಹೆಂಗಪ್ಪ ಅಂತ ಅಂದರೆ, ಅದಕ್ಕಿಂತ ಮುಂಚೆ ನಾವು ಮೇಯ್ನಾಗಿ ಏನು ನೋಡ್ಕೋಬೇಕು, ಇಲ್ಲಿ 261 ರೂಪೀಸ್ ಇದೆ. ಸೊ ಇದು ಕ್ಯಾಶ್ ಆ್ಯಂಡ್ ಡೆಲಿವರಿ ಎಲ್ಲ ಕೊಟ್ಟರೆ ಎಷ್ಟಾಗುತ್ತೆ ಏನು ಪ್ರತಿಯೊಂದೂ ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಮಾರ್ಜಿನ್ ಅಮೌಂಟ್ ಲಿಮಿಟೇಷನ್ ಎಷ್ಟಿದೆ ಏನು ಪ್ರತಿಯೊಂದೂ ಚೆಕ್ ಮಾಡಿಕೊಂಡು ಅದಾದಮೇಲೆ ನೀವು ಲೀಸ್ಟಿಂಗ್ ಮಾಡಬೇಕು. ಅದು ಹೆಂಗೆ ಚೆಕ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇವಾಗ ಸಿಂಪ್ಲಿ ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಸೆಲೆಕ್ಟ್, ಈಗ ಸುಮ್ಮನೆ ಚೆಕ್ ಮಾಡ್ಕೊಳ್ಳೋದಕ್ಕೆ. ಸೊ ಓಕೆನಾ, ಇಲ್ಲಿ ಸೆಲೆಕ್ಟ್ ಕ್ಯಾಶ್ ಆನ್ ಡೆಲಿವರಿನೇ, ಆಲ್ಮೋಸ್ಟ್ ಎಲ್ಲ ಕಸ್ಟಮರು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರಲ್ವಾ. ಸೊ ಕ್ಯಾಶ್ ಆನ್ ಡೆಲಿವರಿನ ಕೊಟ್ಕೊಂಡು, ಸೊ ಇಲ್ಲಿ ರೀಸೆಲ್ಲಿಂಗ್ ದಿಸ್ ಆರ್ಡರ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಅಂತ ಕೊಡಿ. ಸೊ ಇಲ್ಲಿ ಕೇಳುತ್ತೆ, ನಾವು ಇವಾಗ 292 ರೂಪೀಸ್ ಇದೆ ಕ್ಯಾಶ್ ಆನ್ ಡೆಲಿವರಿಗೆ. ಇವಾಗ ನಾನು 100 ರೂಪೀಸ್ ಪ್ರಾಫಿಟ್ನ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾಯಿದ್ದೀನಿ, 392 ರೂಪೀಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಕಂಟಿನ್ಯೂ ಕೊಡೋಣ. ಸೊ ಎಸ್, ಇದು ತೊಗೊಂಡಿದೆ. ಸೊ 100 ರೂಪೀಸ್ನ ತೊಗೊಂಡಿದೆ. ಸೊ ನೀವೇನು ಮಾಡಬೇಕು, 292 ಇರೋದನ್ನು 392 ಮಾಡಬೇಕು, ಓಕೆನಾ. ಆಗ ನಿಮ್ಮ ಪ್ರಾಫಿಟ್, ಈ ಒಂದು ಪ್ರಾಡಕ್ಟ್ ಒಬ್ಬರು ಆರ್ಡರ್ ಕೊಟ್ಟರೂ ಸಹ ನಿಮಗೆ 100 ರೂಪಾಯಿ ಪ್ರಾಫಿಟ್ ಸಿಗುತ್ತೆ, 100 ರೂಪಾಯಿ ಇನ್ಕಮ್ ಬಂತು, ಓಕೆನಾ. ಕೇವಲ ಒಂದು ಆರ್ಡರಿಂದ. ಒಂದು 5 ಆರ್ಡರ್ ಬಂತು ಅಂದರೆ 500 ರೂಪಾಯಿ, ಒಂದು 10 ಆರ್ಡರ್ ಬಂತು ಅಂದರೆ 1000 ರೂಪಾಯಿ ಒಂದೇ ದಿನಕ್ಕೆ, ಗೊತ್ತಾಯ್ತಾ. ಸೊ ಈ ರೀತಿ. ಇವಾಗ ಲೀಸ್ಟಿಂಗ್ ಹೆಂಗೆ ಮಾಡೋದು ಅಂತ ಅಂದರೆ, ಸಿಂಪ್ಲಿ ನೀವು ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಮಾರ್ಕೆಟ್ ಪ್ಲೇಸ್ ಆಪ್ಷನ್ ಇದೆ ಅಲ್ವಾ, ಸಿಂಪ್ಲಿ ಮಾರ್ಕೆಟ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಸೆಲ್ ಫಾರ್ ಯು ಕೆಟಗರೀಸ್ ಅನ್ನೋ ಆಪ್ಷನ್ಸ್ ಇದೆ, ಅಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ನು ಕ್ರಿಯೇಟ್ ಲೀಸ್ಟಿಂಗ್ ಅಂತ ಇದೆ ಅಲ್ವಾ. ಸೊ ಕ್ರಿಯೇಟ್ ಲೀಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು 1 ಐಟಮ್ ಅಂತ ಇದೆ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಆ್ಯಡ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೇವ್ ಮಾಡ್ಕೊಂಡಿದ್ರಲ್ಲ ಈ ಎಲ್ಲ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ, ನಾನು ಇದಿಷ್ಟು ಫೋಟೋಸ್ನ ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಟೈಟಲ್ಲು. ಸೊ ನೀವೇನಾದರೂ ಟೈಟಲ್ನ ಕೊಡ್ಬೋದು. ನಾನು ಇವಾಗ ಬ್ಯೂಟಿಫುಲ್ ಜ್ಯುವೆಲ್ರಿ ಸೆಟ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಪ್ರೈಸ್ ಗೈಸ್, ನೀವು ಅಲ್ಲಿ ನೆನ್ಪಿಟ್ಕೊಂಡ್ರಿ, ಎಕ್ಸ್ಟ್ರಾ 392, ಒರಿಜಿನಲ್ ಪ್ರೈಸ್ ಎಷ್ಟು 292 ಅಲ್ವಾ. ಸೊ ಎಕ್ಸ್ಟ್ರಾ 100 ರೂಪೀಸ್ನ ನೀವು ಸೇರಿಸ್ಬೇಕು, ಅದು ನಿಮ್ಮ ಪ್ರಾಫಿಟ್, ಓಕೆನಾ. ನೆಕ್ಸ್ಟು ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನೀವೇನಾದರೂ ಕೊಡ್ಬೋದು. ಡಿಸ್ಕ್ರಿಪ್ಷನ್ ಅದನ್ನು ಕೊಟ್ಕೋಬೋದು, ಓಕೆನಾ. ನೆಕ್ಸ್ಟು ಲೊಕೇಶನ್ ಗೈಸ್, ಲೊಕೇಶನ್ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಲೊಕೇಶನ್ ಆದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. ಸೊ ನಾನು ಇವಾಗ ಸುಮ್ಮನೆ ಮುಂಬೈ ಮಹಾರಾಷ್ಟ್ರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಒಂಚೂರು ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಅಪ್ಲೈನ ಕೊಡ್ತಾ ಇದ್ದೀನಿ, ಓಕೆನಾ. ಅಪ್ಲೈನ ಕೊಟ್ಟಾದ್ಮೇಲೆ ಒಂದು ಸತಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ನೆಕ್ಸ್ಟು ಪಬ್ಲಿಷನ್ನು ಮಾಡ್ತಾ ಇದ್ದೀನಿ,
ಓಕೆನಾ. ಸೊ ಅವರು ಆರ್ಡರ್ ಯಾರು ಕೊಡ್ತಾರೆ ಅವ್ರವರೇ ಮಾಡ್ಕೊಳ್ತಾರೆ, ಏನೂ ಇಲ್ಲ. ಓಕೆನಾ. ಈ ಒಂದು ಪ್ರಾಡಕ್ಟನ್ನು ನೋಡಿದ ತಕ್ಷಣವೇ ಯಾರಿಗೆ ಇಷ್ಟ ಆಯಿತು ಅಂದರೂ ಕೂಡ ಮೆಸೇಜ್ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ನೀವು ರೀಸೆಲ್ಲಿಂಗ್ ಮಾಡೋರು ಯಾರು ಕೊಡ್ತಾರೆ ಏನು ಕೊಡ್ತಾರೆ ಅದೆಲ್ಲ ತಲೆ ಕೆಡಿಸ್ಕೊಳ್ದೆ ಮಾಡಿ. ಸೊ ಇಲ್ಲಿ ಈ ಒಂದು ಮಾರ್ಕೆಟ್ ಪ್ಲೇಸಲ್ಲಿ ಆ ಒಂದು ಜ್ಯುವೆಲರಿ ಸೆಟ್ಟನ್ನು ನೋಡಿಬಿಟ್ಟು ಮೆಸೇಜ್ ಮಾಡೋರು ನಿಮಗೆ ಮೆಸೆಂಜರ್ ಅಪ್ಲಿಕೇಶನಲ್ಲಿ ಇರುತ್ತೆ. ಓಕೆನಾ. ಮೆಸೆಂಜರ್ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಸೊ ನೋಡಿ, ಇಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತಲೇ ಇರುತ್ತೆ ಸಪ್ರೇಟಾಗಿ. ಅದರ ಮೇಲೆ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ಲೀಸ್ಟ್ ಮಾಡಿದ್ರು ಆ ಪ್ರಾಡಕ್ಟಿಂದು ಮೆಸೇಜ್ಗಳು ಇಲ್ಲಿ ಬಂದಿರುತ್ತೆ. ಇದೆಲ್ಲ ನಾನು ರೀಸೆಲ್ಲಿಂಗ್ ಮಾಡಿದ್ದು. ಓಕೆನಾ. ಸೊ ಇವಾಗ ಹೊಸದಾಗಿ ಲೀಸ್ಟ್ ಮಾಡೋದ್ನಲ್ಲ, ಆ ಒಂದು ಜ್ಯುವೆಲರಿಗೆ ಯಾರೇ ಇಂಟ್ರೆಸ್ಟ್ ತೋರಿಸಿದ್ರು ಇಲ್ಲಿ ಬರುತ್ತೆ. ಸೊ ಅವರು ಮೆಸೇಜ್ ಮಾಡಾದ್ಮೇಲೆ ನೀವು ಅವ್ರ ಹತ್ರ ಕಮ್ಯುನಿಕೇಷನ್ ಮಾಡಿಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಯಾವ ಸೈಜು, ಅಡ್ರೆಸ್ಸು, ಫೋನ್ ನಂಬರ್ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿಕೊಂಡು ಅವರ ಅಡ್ರೆಸ್ಸಿಗೆ ನೀವು ಮಾರ್ಜಿನ್ ಅಮೌಂಟನ್ನು ಆ್ಯಡ್ ಮಾಡಿಬಿಟ್ಟು ಮೀಶೋ ಕಂಪ್ನಿಯಲ್ಲಿ ಆರ್ಡರ್ ಮಾಡಬೇಕು. ಓಕೆನಾ. ಸೊ ಅವ್ರೇನಾದರೂ ಪ್ರಾಡಕ್ಟನ್ನು ರಿಟರ್ನ್ ಮಾಡಿದರೆ, ಕ್ಯಾನ್ಸಲ್ ಮಾಡಿದರೆ ನಿಮಗೆ ಕಮಿಷನ್ ಸಿಗಲ್ಲ, ಮೀನ್ಸ್ ಮಾರ್ಜಿನ್ ಅಮೌಂಟ್ ಸಿಗಲ್ಲ. ಸೊ ಅವ್ರು ರಿಟರ್ನ್ ಮಾಡಿದರೆ ಅವ್ರು ಇಟ್ಕೊಂಡ್ರು ಅಂತಂದರೆ ನಿಮಗೆ ಮಾರ್ಜಿನ್ ಅಮೌಂಟ್ ಸಿಗುತ್ತೆ. ಓಕೆನಾ. ಸೊ ಮಾರ್ಜಿನ್ ಅಮೌಂಟ್ ಬಂದಿದ್ದೆಲ್ಲ ಎಲ್ಲಿ ಶೋ ಆಗುತ್ತೆ ನಿಮಗೆ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಪೇಮೆಂಟ್ ಆ್ಯಂಡ್ ರೀಫಂಡ್ ಇರುತ್ತಲ್ವಾ. ಸೊ ಪೇಮೆಂಟಲ್ಲಿ ಬರುತ್ತೆ ಪ್ರತಿಯೊಂದು ಮಾರ್ಜಿನ್ ಅಮೌಂಟ್ ಇನ್ ಪೇಮೆಂಟ್ ಬಂದಿರೋ ಡೀಟೇಲ್ಸ್ ಫುಲ್ಲು ಇಲ್ಲಿರುತ್ತೆ. ಓಕೆನಾ. ಬ್ಯಾಂಕ್ ಡೀಟೇಲ್ಸು ಅಷ್ಟೇ, ನೀವು ಇಲ್ಲಿ ಮೈ ಬ್ಯಾಂಕ್ ಆ್ಯಂಡ್ UPI ಡೀಟೇಲ್ಸ್ ಇದೆ ಅಲ್ವಾ, ಸಿಂಪ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಅಥವಾ UPI ಡೀಟೇಲ್ಸ್ನ ಆ್ಯಡ್ ಮಾಡ್ಬೋದು. ಡೈರೆಕ್ಟಾಗಿ ನಿಮ್ಮ ಮಾರ್ಜಿನ್ ಅಮೌಂಟ್ ನೀವೇನು ರೀಸೆಲ್ಲಿಂಗ್ ಮಾಡಿ ಇನ್ಕಮ್ ಅರ್ನ್ ಮಾಡಿರ್ತೀರ ಅದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಓಕೆನಾ. ಸೊ ಗೈಸ್, ರೀಸೆಲ್ಲಿಂಗು ಇದಿಷ್ಟು. ಸೊ ನೀವು ರೀಸೆಲ್ಲಿಂಗಿನ ಮಾಡಿ ಅರ್ನಿಂಗ್ಸ್ ಮಾಡೋದು ಹೆಂಗೆ ಅನ್ನೋದ್ರಲ್ಲಿ ಇನ್ನೂ ಡೌಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು, ರಿಪ್ಲೈ ಮಾಡ್ತೀನಿ. ಓಕೆನಾ. ಆದಷ್ಟು ಮಾರ್ಕೆಟ್ ಪ್ಲೇಸಲ್ಲಿ ಲೀಸ್ಟಿಂಗನ್ನು ಆದಷ್ಟು ಸಾಕಷ್ಟು ಪ್ರಾಡಕ್ಟ್ಗಳನ್ನ ಲೀಸ್ಟಿಂಗ್ ಮಾಡಿ. ಓಕೆನಾ. ಸೊ ನಾನು ನಿಮಗೆ ಒಂದು ಪ್ರಾಡಕ್ಟನ್ನು ಮಾಡಿ ತೋರಿಸಿದ್ದೀನಿ ಅಷ್ಟೇ, ನೀವು ಅದೇ ಥರ ಎಷ್ಟು ಬೇಕಾದರೂ ಪ್ರಾಡಕ್ಟನ್ನು ಲೀಸ್ಟಿಂಗ್ ಮಾಡ್ಬೋದು. ಆದಷ್ಟು ರಿವ್ಯೂನ ನೋಡಿಕೊಂಡು ಒಳ್ಳೊಳ್ಳೆ ಪ್ರಾಡಕ್ಟನ್ನು, ಜನ ಇಷ್ಟಪಡೋಂತಹ ಪ್ರಾಡಕ್ಟನ್ನು, ಟ್ರೆಂಡಿಂಗಲ್ಲಿರೋ ಪ್ರಾಡಕ್ಟನ್ನು ಮಾಡಿ. ಓಕೆನಾ. ಯಾರು ಆರ್ಡ್ರ್ ಕೊಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ಮಾರ್ಕೆಟ್ ಪ್ಲೇಸಲ್ಲಿ ನೋಡೋರು ಇಷ್ಟ ಆದರೆ ನಿಮಗೆ ಮೆಸೇಜ್ ಮಾಡೇ ಮಾಡ್ತಾರೆ. ಓಕೆನಾ. ಮೀಶೋ ಕಂಪ್ನಿದು ಅದು ಇದು ಗೊತ್ತಾಗಲ್ವಾ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಗೊತ್ತಾದರೂ ಏನೂ ಮಾಡಲ್ಲ, ಏನೂ ಆಗೋದು ಇಲ್ಲ. ನಿಮ್ಮ ಮಾರ್ಜಿನ್ ಅಮೌಂಟ್ ನಿಮಗೆ ಇನ್ಕಮ್ ಬಂದೇ ಬರುತ್ತೆ. ಓಕೆನಾ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ. ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.